ಈಗ ಹೊಸ ಸಮಿತಿ ಬಂದು ಅದನ್ನ ದರ ಪರಿಷ್ಕರಣೆ ಮಾಡೋ ಅವಧಿ ಇದನ್ನ ಟೆಂಪರರಿ ಸಸ್ಪೆಂಡ್ ಮಾಡಕ್ಕಾಗಲ್ಲ. ಇದನ್ನ ನಾನು BMRCL MD ಅವರಿಗೆ ಮಾತನಾಡಿದೆ, ಚೇರ್ಮನ್ರಿಗೆ ಇಲ್ಲಿ ಮಾತನಾಡಿದೆ. ಅವ್ರು ಹೇಳ್ತಿರುವಂಥದ್ದು ಮುಖ್ಯಮಂತ್ರಿಗಳೇನು ಹೇಳಿದ್ದಾರೆ ಅದನ್ನೇ ಅವ್ರು ಹೇಳಿದ್ದಾರೆ. ಕಾನೂನಲ್ಲಿ ಈ ರೆಕಮೆಂಡೇಶನ್ ಮಾಡಾದ್ಮೇಲೆ ಅದನ್ನು ತಕ್ಷಣದಲ್ಲಿ ಪಾಲಿಸಲೇಬೇಕು ಅಂತ ಆಕ್ಟ್ ಇದೆ, ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ದೀವಿ ಅಂತ. ಅದಕ್ಕೆ ಒಂದೇ ಮಾರ್ಗ ಇದಕ್ಕೆ ಸ್ಟೇ ತರಬೇಕಾಗಿರೋದು ಅಂತಂದ್ರೆ ಕೋರ್ಟಿಗೆ ಹೋದ್ರೆ, ಕೋರ್ಟ್ನಿಗೆ ಯಾರು ಹೋಗ್ತಾರೆ ಏನು ಅನ್ನೋದ್ರ ಬಗ್ಗೆ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನೋದು ನಾವು ಇವತ್ತು ಕೂತು ಇಲ್ಲಿ ಹೇಳಲಿಕ್ಕಾಗೋದಿಲ್ಲ. ಕೋರ್ಟ್ ಇನ್ವಾಲ್ವ್ ಆಗುತ್ತಾ, ಇಂಟರ್ಫಿಯರ್ ಆಗುತ್ತಾ ಇಲ್ವಾ ಅನ್ನೋದು. ಆದ್ರೆ ಕಾನೂನಲ್ಲೇ ಇದಕ್ಕೆ ಅವಕಾಶ ಇದೆ ಅಂತ ನಾನು ಹೇಳ್ತಿದ್ದೀನಲ್ಲ. ನಾನು ನಿನ್ನೆ ಕೂತ್ಕೊಂಡು ಕಾನೂನ ಪೂರ್ತಿ ಅಧ್ಯಯನ ಮಾಡಿದೆ. ಕಮಿಟಿ ಕೊಟ್ಟಿರುವಂತ ಫೇರ್ ಫಿಕ್ಸೇಷನ್ ಅನ್ನ ಕಂಪಲ್ಸರಿಯಾಗಿ ಲಾಗು ಮಾಡಿ ಅದನ್ನ ಇಂಪ್ಲಿಮೆಂಟ್ ಮಾಡಿ ಅಂತ ಹೇಳಿ ಕಾನೂನಿದೆ. ಬಟ್ ಹೊಸ ಫೇರ್ ಕಮಿಟಿ ಮಾಡಿ ಅನ್ನೋದ್ರ ಬಗ್ಗೆ ಯಾವುದೇ ತಡೆ ಇಲ್ವಲ್ಲ. ಈ ಮುಖ್ಯಮಂತ್ರಿಗಳು 2 ತಿಂಗಳ ಹಿಂದೆ ಹೇಗೆ ಪತ್ರ ಬರೆದು ಈ ದರ ನಿಗದಿ ಮಾಡಲಿಕ್ಕೆ, ಪರಿಷ್ಕರಣೆ ಮಾಡಲಿಕ್ಕೆ ನೀವು ಸಮಿತಿ ಮಾಡಿ ಅಂತ ಹೆಂಗೆ ನೀವು ಶುರು ಮಾಡಿದ್ರಿ, ಮತ್ತೊಂದು ಸಮಿತಿ ಮಾಡಿ ಅಂತ ಬರೀರಿ. ಇವತ್ತೇ ನೀವು ಪತ್ರ ಬರೀರಿ, ಇವತ್ತು ಸಂಜೆಗೆ ಹೊಸ ಸಮಿತಿ ರಚನೆ ಆಗಲಿ. ಕರೆಕ್ಟ್, ನಾನು ಹೇಳ್ತಿರೋದು ಕರೆಕ್ಟ್. ಅಲ್ಲ, ನಾವು ಸರ್ ನೋಡಿ, ದರ ಪರಿಷ್ಕರಣೆ ಆಗ್ಲೇಬಾರದು ಅಂತ ಯಾರದ್ದು ವಾದ ಇಲ್ಲ. ಮೆಟ್ರೋದಲ್ಲಿ ಪ್ರಯಾಣ ಮಾಡ್ತಾ ಇರುವಂತಹ ಜನ ಕೂಡ ಮೆಟ್ರೋ ನಮಗೆ ಬೇರೆ ಎಲ್ಲ ಸಾರ್ವಜನಿಕ ಟ್ರಾನ್ಸ್ಪೋರ್ಟ್ ಮಾಧ್ಯಮಗಳಿಗೆ ಕಂಪೇರ್ ಮಾಡಿದ್ರೆ ಬೆಸ್ಟ್ ಇರುವಂತದ್ದಿದೆ ಅನ್ನೋದು ಜನ ಕೂಡ ಹೇಳ್ತಾರೆ. ಆ ಕ್ವಾಲಿಟಿ ಮೇಂಟೈನ್ ಆಗಬೇಕು ಅಂತಂದ್ರೆ ದರ ಕೊಡಲೇಬೇಕಾಗುತ್ತೆ. ಬಟ್ ಆ ದರ ಎಷ್ಟಿರಬೇಕು, ಜನಕ್ಕೆ ಅದನ್ನ ಭರಿಸೋ ಅಂತ ಒಂದು ಶಕ್ತಿ ಇರುವಂತದ್ದು ಇರಬೇಕು. ನೀವು ಇವತ್ತು 40 ರೂಪಾಯಿ ಟಿಕೆಟು, ಮಾರನೇ ದಿವಸ ಪರಿಷ್ಕರಣೆ ಮಾಡಿ 100 ರೂಪಾಯಿ ಟಿಕೆಟು ಅಂತಂದ್ರೆ ಇದಕ್ಕೊಂದು ವೈಜ್ಞಾನಿಕತೆ ಬೇಡವಾ? ಓಡಾಡುವಂಥವ್ರು ಯಾರು ಅನ್ನೋದ್ರ ಬಗ್ಗೆ ಗೊತ್ತಿರಲ್ವಾ? ಯಾರು ಓಡಾಡುವಂತ ಜನರ ಪ್ರೊಫೈಲ್ ಏನು ಅಂತ ಗೊತ್ತಿರಲ್ವಾ? ಇದನ್ನ ನಾನು ಹೇಳ್ತಿರೋದು ಕರೆಕ್ಟ್. ಆದ್ರಿಂದ ಇದನ್ನ ಬಹಳ ಅನ್ಸೈಂಟಿಫಿಕ್ ಆಗಿ ಮಾಡಿದ್ದಾರೆ. BMRCLನವರು ಇದು ಇಂಪ್ಲಿಮೆಂಟ್ ಆಗೋದಕ್ಕಿಂತ ಮುಂಚೆ ಇದನ್ನ ಸಾರ್ವಜನಿಕ ಚರ್ಚೆಗಿರ್ಚೆ ಅಂತ ಕರೆದ್ರು. ನಾವೆಲ್ಲರೂ ಕೂಡ ಅವತ್ತೂ ಅಪೋಸ್ ಮಾಡಿದ್ವಿ, ಪಬ್ಲಿಕ್ಕು ಅಪೋಸ್ ಮಾಡಿದ್ರು. ಆಮೇಲೆ ಅಲ್ಲ ಸರ್, ನಾನು ಕೇಳೋದು, BMRCLನ ಅಧಿಕಾರಿಗಳಿಗೆ ಪ್ರತಿ ದಿವಸ ಪೀಕ್ ಅವರ್ ಟೈಮ್ ನಲ್ಲಿ ಹತ್ತಿ ಮೆಟ್ರೋ ಅಂತ ಹೇಳ್ಬೇಕು. ಅವರಿಗೆ ಉಸಿರಾಡಕ್ ಜಾಗ ಇರಲ್ಲ, ಅಲ್ಲಿ ಒದ್ದಾಡ್ತಿರ್ತಾರೆ. ನೀವು ಉಸಿರಾಡಕ್ಕೂ ಜಾಗ ಇಲ್ದಲೆ ಒಬ್ರಿಗೊಬ್ರು ತಳ್ಕೊಂಡು ಆ ಪೀಕ್ ಅವರ್ ಟ್ರಾಫಿಕ್ ನಲ್ಲಿ ಹೋಗೋದ್ರ ಜೊತೆಗೆ ನೀನ್ ನಾಳೆ ಬೆಳಗ್ಗೆಯಿಂದ ದುಪ್ಪಟ್ಟು ಕೊಟ್ಟು ಅದನ್ನೇ ಅನುಭವಿಸು ಅಂತಂದ್ರೆ ಇದು ಮಾಡಿರುವಂಥದ್ದು ಬಹಳ ಅವೈಜ್ಞಾನಿಕವಾಗಿದೆ. ಮುಖ್ಯಮಂತ್ರಿಗಳು ಇದನ್ನ ಶುರು ಮಾಡದಂಥವ್ರು. ಪರಿಷ್ಕರಣೆ ಮಾಡಿ ಎನ್ನುವಂತ ಪ್ರಾಸೆಸ್ ಅನ್ನು ಶುರು ಮಾಡಿದ್ದು ರಾಜ್ಯ ಸರ್ಕಾರ. ಅದ ನಂತರ ಇದೆಲ್ಲವೂ ಕೂಡ ಆಗಿರೋದು. ರಾಜ್ಯ ಸರ್ಕಾರ ಇವತ್ತೇನೆ ಪತ್ರ ಬರೆದು ಈ ಪರಿಷ್ಕರಣೆಯನ್ನ ನೀವು ಮರುಪರಿಶೀಲಿಸಿ ಅಂತ ಹೇಳಿ ಪತ್ರ ಬರೀಬೇಕು. ಕೇಂದ್ರ ಸರ್ಕಾರ ಒಂದೇ ದಿವಸದಲ್ಲಿ ಫೇರ್ ಫಿಕ್ಸೇಷನ್ ಕಮಿಟಿಯನ್ನ ರಚನೆ ಮಾಡುವಂತ ಜವಾಬ್ದಾರಿ ನಮ್ದು. 3-4 ದಿವಸದೊಳಗಡೆ ಹೊಸ ರಿಪೋರ್ಟ್ ಬಂದು ಆ ರಿಪೋರ್ಟ್ ಅಲ್ಲಿ ಈ ರಿವ್ಯೂ ಮಾಡಿಸಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.